ನಿಜವಾಗ್ಲೂ ರಾಜಕೀಯದಲ್ಲಿ ನನ್ನನ್ನು ಮುಂದೆ ತಂದು ನನಗೆ ರಾಜಕೀಯದಲ್ಲಿ ವಾಯ್ಸನ್ನು ಕೊಟ್ಟಂಥವ್ರು ಎಸ್.ಎಂ. ಕೃಷ್ಣ ಅವರು ನಾನು ಈ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ಪೀಕರ್ ಆಗಿದ್ದಾಗೂ ತುಂಬ ನನಗೆ ಎನ್ಕರೇಜ್ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು. ಮತ್ತು ನಾವು ಏನೇ ಹೇಳಿದರೂ ಕೂಡ ತುಂಬ ಗಂಭೀರವಾಗಿ ತೆಗೆದುಕೊಳ್ತಾಯಿದ್ರು. ಒಂದು ಸಾರಿ ಬಡ್ಜೆಟ್ ಸೆಷನ್ನಲ್ಲಿ ಎಲ್ಲ ಮಿನಿಸ್ಟ್ರಸು ಊಟ ಹಾಕ್ತಾಯಿದ್ರು. ಕೆಲವು ಮಧ್ಯಾಹ್ನ ಬಂದ ಮಂತ್ರಿಗಳು ಶಾಸಕರು ನಿದ್ದೆ ಹೊಡಿತಿದ್ರು. ನಾವು ಕೃಷ್ಣ ಅವರಿಗೆ ಒಂದು ಚೀಟಿ ಕಳಿಸಿದ್ವಿ. ಕೃಷ್ಣ ಸರ್, ನೀವು ಶಾಸಕರ ಹಿತರಕ್ಷಣೆ ಮಾಡೋದು ಸ್ಪೀಕರ್ ಅವರ ಧರ್ಮ, ಆದರೆ ಶಾಸನ ಸಭೆಯಲ್ಲಿ ನಿದ್ದೆ ಹೊಡೆಯೋರಿಗೆ ಏನಾದರೂ ಒಂದು ಮಾರ್ಗೋಪಾಯ ಮಾಡಬೇಕಲ್ಲ ಅಂತ ಹೇಳಿದಾಗ ಅವರು ನಮ್ಮನ್ನೆಲ್ಲ ನೋಡಿ ನಗಾಡಿ ಒಂದು ಮಾತು ಹೇಳಿದರು, ಒಂದು ಚೀಟಿ ಬರೆದು ಕಳಿಸಿದರು. ಮೋಟಮ್ನವ್ರೆ, ವೆರಿ ಸಾರಿ, ನಾನು ರಕ್ಷಣೆ ಮಾಡಬೇಕು, ಶಾಸಕರ ಹಿತರಕ್ಷಣೆ ಮಾಡಬೇಕು, ಆದರೆ ಶಾಸನ ಸಭೆಯಲ್ಲಿ ನಿದ್ದೆ ಹೊಡೆಯೋರಿಗೆ ಹಾಸಿಗೆ ಒದಗಿಸ್ಲಿಕ್ಕೆ ಆಗ್ತಾಯಿಲ್ಲ, ಅಸಹಾಯಕ ಅನ್ನೋ ಮಾತನ್ನು ಬರೆದು ಕಳಿಸಿದ್ರು. ನಾವೆಲ್ಲ ತುಂಬ ಅದನ್ನು ನೋಡಿ ನಾನು ಇನ್ನೂ ಆ ಚೀಟಿ ಇಟ್ಟಿದ್ದೀನಿ ಅನ್ನಿಸ್ತದೆ. ಆ ಥರ ಒಂದು ರೀತಿ ನಮ್ಮ ಮಾತಿಗೆ ತುಂಬ ಇದು ಕೊಡ್ತಿದ್ರು, ಒತ್ತು ಕೊಡ್ತಾಯಿದ್ರು, ಮತ್ತು ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾಯಿದ್ರು. ಮತ್ತು ಕೃಷ್ಣ ಅವರು ನನಗೆ ಸ್ವಂತ ಒಂದು ಸಹೋದರಿ, ನನ್ನ ಸಹೋದರಿ, ನಮ್ಮೂರಿನ ಸೊಸೆ ಅಂತ ಹೇಳಿ ಭಾಳ ಗೌರವಿಸ್ತಿದ್ರು. ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಆದಾಗ ನನಗೆ ಸನ್ಮಾನ ಮಾಡಿದಾಗ ಅವರು ನನ್ನ ಬಗ್ಗೆ ಭಾಳ ಅಪ್ರಿಷಿಯೇಷನ್ ಹೇಳ್ತಾಯಿದ್ರು. ಮುಗ್ಧ ಹೆಣ್ಮಗಳು ರಾಜಕಾರಣದಲ್ಲಿ, ಮತ್ತು ಭಾಳ ಸಿನ್ಸಿಯರ್ ಇದ್ದಾರೆ, ಶುದ್ಧ ಹಸ್ತ ಅಂತ. ನಾನು ಮಾತಾಡ್ಬೇಕಾರೆ, ಸರ್ ಹೌದು ನೀವು ಹೇಳಿದ್ರಿ, ನಿಮ್ಮೆಲ್ಲ ಮಾತುಗಳನ್ನ ಒಪ್ಕೊಂಡ್ರು ಸರ್, ಇವಾಗ ನಾನು ಬರಿಗೈಲಿದ್ದೀನಿ, ನನಗೊಂದು ಕೂರ್ಲಿಕ್ಕೆ ಮನೆ ಕೂಡ ಬೆಂಗಳೂರಿನಲ್ಲಿ ಇಲ್ಲ, ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಟಿದ್ದೀನಿ ಅಂದಾಗ, ಇಲ್ಲ ನೀವು ಮನೆ ಮಾಡಬೇಕು ಸರ್, ಮನೆ ಮಾಡಲಿಕ್ಕೆ ಕಷ್ಟ ಇದೆ ಸರ್, ನನಗೀಗ ಹಣದ ಕೊರತೆ ಇದೆಯಲ್ವಾ ಅಂದಾಗ, ಇಲ್ಲ ನೀವು ಮನೆ ಮಾಡಿ, ನಾನು ಸಹಾಯ ಮಾಡ್ತೀನಿ ಅಂದರು. ನಾನು ಈಗ MLA ಲೇಔಟು ಡಾಲರ್ಸ್ ಕಾಲೋನಿಲಿ ಮನೆ ಮಾಡಿದ್ದೀನಿ ಅಂದರೆ ಅವ್ರ ಸಹಾಯನೇ ಹೆಚ್ಚು. ಅದಕ್ಕೆ ನಾನು ಕೃಷ್ಣಾಶ್ರಯ ಅಂತಲೇ ಆ ಮನೆಗೆ ಹೆಸರಿಟ್ಕೊಂಡಿದ್ದೀನಿ. ಅದಷ್ಟೇ ಮಾತ್ರ ಅಲ್ಲ, ಸ್ತ್ರೀ ಶಕ್ತಿ ಸಂಘಗಳನ್ನು ಮಾಡಲಿಕ್ಕೆ ಹೊಸ ಯೋಜನೆ ತಂದಾಗ ನಾವು ಚೆನ್ನಾಗಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೆಲ್ಲ ಹೋಗಿ ಅವ್ರನ್ನ ಸಂಘಟನೆ ಮಾಡಿದಾಗ ತುಂಬ ಅಪ್ರಿಷಿಯೇಷನ್ ಕೊಟ್ಟರು. ನಾವು ಸ್ತ್ರೀ ಶಕ್ತಿ 3ನೇ ವರ್ಷದ ದೊಡ್ಡ ಒಂದು ಸಮಾವೇಶವನ್ನು ತುಮಕೂರಿನ ಹೆಬ್ಬೂರಲ್ಲಿ ಮಾಡಿದ್ವಿ. ಹೆಬ್ಬೂರಲ್ಲಿ ಮಾಡಿದಾಗ ಕೃಷ್ಣ ಅವರು ನಾವು ಸೋನಿಯಾ ಗಾಂಧಿ ಇನ್ವೈಟ್ ಮಾಡ್ತಿದ್ವಿ ಅಂದಾಗ, ಎಷ್ಟು ಜನ ಸೇರಿಸ್ತೀಯಮ್ಮ ಅಂದರು. ನಾನು 1.5 ಲಕ್ಷ ಸೇರಿಸ್ತೀನಿ ತಾರಂದೆ. ಆದರೆ ಆವತ್ತು ಸೇರಿದ ಹೆಣ್ಮಕ್ಳು 5 ಲಕ್ಷಕ್ಕೂ ಹೆಚ್ಚು ಜನ ಬಂದರು, ಎಲ್ಲ ಸುತ್ತಮುತ್ತಲ ಗ್ರಾಮದಿಂದ ಬಂದರು. ಕೃಷ್ಣ ಅವರು ನನ್ನ ಬೆನ್ತಟ್ಟಿ, ಶಾಬಾಸ್, ಇಷ್ಟು ಹೆಣ್ಮಕ್ಳನ್ನ ಒಗ್ಗೂಡಿಸಿದೆಯಲ್ಲಮ್ಮ ಅಂತ ಹೇಳಿ ಅವರು ತುಂಬ ಇದು ಮಾಡಿದ್ರು. ನಾವು ಆ ಹೆಣ್ಮಕ್ಳಿಗೆ ಒಂದು ಸ್ಲೋಗನ್ ಹೇಳ್ಕೊಟ್ಟಿದ್ವಿ. ಅವತ್ತು ಕೂಡ ಆ ಸ್ಲೋಗನ್ ಹೇಳಿಸಿದ್ವಿ, ನಾವು ಮುಂದೆ ಬರ್ತೇವೆ, ಸ್ತ್ರೀ ಶಕ್ತಿಯಿಂದ ಮುಂದೆ ಬರ್ತೇವೆ, ಎಸ್.ಎಂ. ಕೃಷ್ಣ ಅವರೇ ನಿಮ್ಮ ಹಿಂದೆ ಇರ್ತೇವೆ, ನಿಮಗೆ ಬೆಂಬಲ ಕೊಡ್ತೇವೆ ಅಂತ. ಆದರೆ 2004ನೇ ಇಸ್ವಿಯಲ್ಲಿ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಬೆಂಬಲ ಕೊಟ್ಟರು ಇಲ್ವೋ, ಇವಾಗ ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋದರೆ ಹೆಣ್ಮಕ್ಳು ಅದರಲ್ಲಿ ಅನ್ಗ್ರೇಟ್ಫುಲ್ ಮಾಡಿದ್ರೇನೋ ಅಂತ ನನಗೆ ಅನ್ನಿಸ್ತದೆ. ಏನೇ ಇರಲಿ, ಅವರ ಮಿನಿಸ್ಟ್ರಿಲಿ ನಮ್ಗೆ 4 ಜನಕ್ಕೆ ಮಂತ್ರಿ ಸ್ಥಾನ ಕೊಟ್ಟಿದ್ದರು. ನನಗೆ, ರಾಣಿ ಸತೀಶು, ಸುಮಾ ವಸಂತು, ನಫೀಸಾ ಫಜಲು. ಈಗಿನ ಮಂತ್ರಿಮಂಡಲದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಅವಕಾಶ ಕೊಡ್ತಿದ್ದಾರೆ? ಹೆಣ್ಮಕ್ಳು ಸ್ವಾವಲಂಬಿತರಾಗಬೇಕು, ಸ್ವಾಭಿಮಾನಿಗಳು ಆಗಬೇಕು, ಯಾರಿಗೂ ಹಣಕಾಸಿಗೆ ಕೈ ಚಾಚಬಾರ್ದು ಅನ್ನೋದು ಅವ್ರ ಗುರಿಯಾಗಿತ್ತು. ಹಾಗಾಗಿ ಸ್ತ್ರೀ ಶಕ್ತಿ ಸಂಘಗಳನ್ನು ಮಾಡಿದರು. ನಮ್ಮೂರಲ್ಲಿ ಒಂದು ಘಟನೆ ಆಯಿತು. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಮ್ಮ ಕುಂದೂರನ್ನ ಕಡೆ ಭಾಳ ಜನ ಅರಣ್ಯ ಒತ್ತುವರಿಯಲ್ಲಿ ಮನೆ ಕಟ್ಕೊಂಡಿದ್ರು, ಅವ್ರಿಗೆ ಗೊತ್ತಿಲ್ಲದೆ. ಅವ್ರನ್ನೆಲ್ಲ ಎವಿಕ್ಷನ್ ಮಾಡಿದಾಗ 180 ಕುಟುಂಬ ಬೀದಿಗೆ ಬಂದರು. ಆವಾಗ ಕೃಷ್ಣ ಅವ್ರ ಹತ್ರ ನಾ ಹೇಳಿದೆ, ಸರ್ ಈ ರೀತಿ ಆಗಿದೆ ಸರ್, ಈಗ October 2 ಗಾಂಧಿ ಜಯಂತಿ ಇದೆ, ಇದು ಒಂದು ರೀತಿ ಹಿಂಸೆ ಆದಂಗೆ ಆಗುತ್ತೆ, ಇದನ್ನೇನಾದರೂ ಮಾಡಿ ಸರಿ ಮಾಡಬೇಕು ಅಂತೇಳಿ. ಅದೇ ಯೋಚನೆ ಮಾಡಬೇಡಿ ಮೋಟಮ್ನವರೇ ಅಂಥೇಳಿ ಪ್ರತಿ ಕುಟುಂಬಕ್ಕೆ 60,000 ರೂಪಾಯಿ ಅವರ ಒಂದು ಇದನ್ನು ಪುನರ್ ವಸತಿ ಇದಕ್ಕೆ ಕೊಟ್ಟಿದ್ದಲ್ದಲೇ ಪ್ರತಿ ಒಂದು ಕುಟುಂಬಕ್ಕೆ 2 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಲ್ಲದೆ ನಮಗೆ ಕುಡಿಯೋ ನೀರಿನ ತುಂಬ ತೊಂದರೆ ಇತ್ತು ಮಲೆನಾಡಾದರೂ. ನಮ್ಮ ಪಟ್ಟಣಕ್ಕೆ ಹೇಮಾವತಿ ನದಿಯಿಂದ 18 ಕಿಲೋಮೀಟ್ರ್ ಇದೆ, ಹೇಮಾವತಿ ನದಿ ಆಚೆ. ಅಲ್ಲಿಂದ ನೀರು ತರಹಕ್ಕೆ ಅರ್ಬನ್ ವಾಟರ್ ಸಪ್ಲೈ ಸ್ಕೀಮ್ಗೆ 4 ಕೋಟಿ ಕೊಟ್ಟು ಇವತ್ತು ಮೂಡಿಗೆರೆ ಜನ ಆ ನೀರು ಕುಡಿತಾ ಇದ್ದಾರೆ. ಹೊಯ್ಸಳ ಕ್ರೀಡಾಂಗಣ ಮಾಡಿದ್ದೀವಿ, 100 ಬೆಡ್ ಹಾಸ್ಪಿಟ್ಲಿಗೆ ಸಹಾಯ ಮಾಡಿದರು.
ಇದು ರಾಜ್ಯದಲ್ಲೂ ಕೂಡ ಬಹಳಷ್ಟು ಈ ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ ತಂದರು. ತುಂಬ ಇದನ್ನು 53 ಕೆಲಸ ಬೇಗ ಆಗಬೇಕು ಅನ್ನೋದ್ರ ಬಗ್ಗೆ ಭಾಳ ಕಳಕಳಿ ವಹಿಸ್ತಿದ್ರು. ಅವ್ರ ಕಾಲನ ನಾನು ಸುವರ್ಣ ಕಾಲ ಅಂತಲೇ ಕರಿತೀನಿ. ಮತ್ತು ಅವರೊಬ್ಬ ಸಭ್ಯ ಮತ್ತು ಒಂದು ರೀತಿಯಲ್ಲಿ ಮುತ್ಸದಿ ರಾಜಕಾರಣಿ. ಅವರು ಈ ರಾಜ್ಯದಲ್ಲಿ ಮರೆಯಲಾರದ ಮಾಣಿಕ್ಯ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೋರ್ತೀನಿ. ಅವ್ರ ಕುಟುಂಬಕ್ಕೆ, ಅವರ ಬೆಂಬಲಿಗಾದ ಅಮ್ಮನಿಗೆ ಎಲ್ಲರಿಗೂ ಈ ಒಂದು ಸಂಕಟವನ್ನು ಭರಿಸುವ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂಥೇಳಿ ನಿಮ್ಮೆಲ್ಲರಿಗೆ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.